ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಭಾರತದ ಬಗ್ಗೆ ಸಾಮಾನ್ಯ ಜ್ಞಾನ ಕೊಡ್ತೀನಿ, ಅಂದರೆ ಜನರಲ್ ನಾಲೆಜ್ ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಕೆಳಗೆ ಬೆಲ್ ಐಕಾನ್ ಕಾಣುತ್ತೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಈ ಜನರಲ್ ನಾಲೆಡ್ಜು 2025 ಮತ್ತು 25 ಮೇಲಿಂದು. ನಿಮಗೆ ಈ ಕಡೆ 2 ಸ್ಕ್ರೀನ್ಶಾಟ್ ಕಾಣಿಸ್ತಿರ್ತವೆ. ನೋಟ್ ಮಾಡ್ಕೊಳೋದಿದ್ದರೆ ನೋಡಿ ನೋಟ್ ಮಾಡ್ಕೋಬೋದು. ಈಗ ಸ್ಟಾರ್ಟ್ ಮಾಡೋಣ. ಮೊದಲು ಬರೋದು ಭಾರತದ ರಾಜಧಾನಿ ನವದೆಹಲಿ. ರಾಷ್ಟ್ರಗೀತೆ ಜನಗಣಮನ. ಆಮೇಲೆ ರಾಷ್ಟ್ರೀಯ ಗೀತೆ ವಂದೇ ಮಾತರಂ. ನೋಡಿ, ರಾಷ್ಟ್ರಗೀತೆ ಬೇರೆ, ರಾಷ್ಟ್ರೀಯ ಗೀತೆ ಬೇರೆ. ರಾಷ್ಟ್ರಗೀತೆ ಜನಗಣಮನ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ. ಆಮೇಲೆ ನೆಕ್ಸ್ಟು ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಹುಲಿ. ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಹುಲಿ. ಆಮೇಲೆ ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಹೂವು ಕಮಲ. ಆಮೇಲೆ ರಾಷ್ಟ್ರೀಯ ಮರ ಆಲದ ಮರ. ಆಮೇಲೆ ರಾಷ್ಟ್ರೀಯ ಹಣ್ಣು ಮಾವು. ನೆಕ್ಸ್ಟು ರಾಷ್ಟ್ರೀಯ ನದಿ ಗಂಗಾ ನದಿ. ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ಡಾಲ್ಫಿನ್. ಮತ್ತು ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಸಂವತ್ಸರ. ಇನ್ನೊಂದು ವರ್ಡು ಶಕ ಕ್ಯಾಲೆಂಡರ್ ಅಂತ ಕರೀತಾರೆ. ಆಮೇಲೆ ಭಾರತದ ಕರೆನ್ಸಿ ರೂಪಾಯಿ. ಭಾರತದ ರೂಪಾಯಿ. ರೂಪಾಯಿ ಒಂದು ಸ್ವಲ್ಪ ದೇಶದಾಗ ಇದ್ದಾವೆ, ಅಂದರೆ ಪರ್ಟಿಕ್ಯುಲರ್ ಆ ದೇಶದ್ದೇ ರೂಪಾಯಿ ಅಂತ ಕರೀತಾರೆ. ನಮ್ಮದು ಭಾರತೀಯ ರೂಪಾಯಿ. ವಿಸ್ತೀರ್ಣದ ಆಧಾರದ ಮೇಲೆ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಆಮೇಲೆ ವಿಸ್ತೀರ್ಣ ಆಧಾರದ ಮೇಲೆ ಅತಿ ಚಿಕ್ಕ ರಾಜ್ಯ ಗೋವಾ ಚಿಕ್ಕ ರಾಜ್ಯ. ಆಮೇಲೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಆಮೇಲೆ ಭಾರತದಲ್ಲಿ ಒಟ್ಟು ರಾಜ್ಯಗಳು 28. ಭಾರತದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶ 8. ನ್ಯೂ ಡೆಲ್ಲಿ, ಆಮೇಲೆ ಜಮ್ಮು ಕಾಶ್ಮೀರ ಅಂಥವೆಲ್ಲ ಇದ್ದಾವೆ. ಆಮೇಲೆ ಭಾರತದ ಅತಿ ಎತ್ತರದ ಶಿಖರ ಕಾಂಚನಜುಂಗ. ಭಾರತದ ಅತಿ ಉದ್ದದ ನದಿ ಗಂಗಾ ನದಿ. ಆಮೇಲೆ ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ, ವಿಚ್ ಈಸ್ ರಾಜಸ್ಥಾನದಲ್ಲಿರೋದು. ನೆಕ್ಸ್ಟು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಓಲಾರ್ ಸರೋವರ. ನೆಕ್ಸ್ಟು ಭಾರತದ ಅತಿ ದೊಡ್ಡ ಉಪ್ಪಿನ ನೀರಿನ ಸರೋವರ ಚಿಲಿಕಾ ಸರೋವರ. ನೆಕ್ಸ್ಟು ಭಾರತದ ಅತಿ ಉದ್ದದ ಅಣೆಕಟ್ಟು ಹೀರಾಕೂಡ್ ಅಣೆಕಟ್ಟು. ಆಮೇಲೆ ಭಾರತದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ, ಕರ್ನಾಟಕದಲ್ಲಿರೋದು. ನೆಕ್ಸ್ಟು ಭಾರತದ ಅತಿ ದೊಡ್ಡ ಡೆಲ್ಟಾ ಸುಂದರ್ಬನ್ಸ್ ಡೆಲ್ಟಾ. ಭಾರತದ ಸಂಸತ್ತು ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿನೂ ಸಂಸತ್ ಅಂತ ಕರೀತಾರೆ. ಆಮೇಲೆ ಲೋಕಸಭೆ ಚುನಾಯಿತ ಸದಸ್ಯರು
543 543. ಆಮೇಲೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಮೇಲೆ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. 2025 ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 2025 ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ 26 ಜನವರಿ 1950. ಮತ್ತು ನಮ್ಮ ಗಣರಾಜ್ಯೋತ್ಸವ 26 ಜನವರಿ. ರಾಷ್ಟ್ರೀಯ ಚಿಹ್ನೆ ಅಳವಡಿಸಿಕೊಂಡ ದಿನ 26 ಜನವರಿ 1950 1950. ನೆಕ್ಸ್ಟು ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ. ನೆಕ್ಸ್ಟು ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI. ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ. ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಪರಮವೀರ ಚಕ್ರ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ನವದೆಹಲಿಯಲ್ಲಿರೋದು. ಆಮೇಲೆ ಭಾರತದ ಅತಿ ದೊಡ್ಡ ಬಂದರು ದೀನ್ ದಯಾಳ್ ಬಂದರು. ನೆಕ್ಸ್ಟು ಹೆಚ್ಚು ಪ್ಲಾಟ್ಫಾರ್ಮ್ಗಳಿರುವ ಪ್ರಮುಖ ರೈಲು ನಿಲ್ದಾಣ ಹೌರಾ ಜಂಕ್ಷನ್. ಹೌರಾ ಊರಿನಲ್ಲಿರೋದು. ಆ ಸ್ಟೇಷನ್ನಲ್ಲಿ ಹೆಚ್ಚು ಪ್ಲಾಟ್ಫಾರ್ಮ್ ಐತಿ. ಭಾರತದ ಅತಿ ಉದ್ದ ರೈಲು ಪ್ಲಾಟ್ಫಾರ್ಮ್ ನಮ್ಮ ಹುಬ್ಬಳ್ಳಿ ಜಂಕ್ಷನ್. ಅಲ್ಲಿ ಎಷ್ಟು ಉದ್ದ ಇದೆ? 1 ಕಿಲೋಮೀಟ್ರ್ ಉದ್ದ ಇದೆ. 1 ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಮೇಲೆ ಇರ್ಬೋದು ಉದ್ದ. ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ ಜಂಕ್ಷನ್. ಈಗ ಹೇಳಿದ್ನಲ್ಲ. ಗೇಟ್ವೇ ಆಫ್ ಇಂಡಿಯಾ ಇರೋ ನಗರ ಮುಂಬೈ. ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರೋ ದೇಶಗಳು ಪಾಕಿಸ್ತಾನ, ಚೀನಾ ಮತ್ತು ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್. ಮತ್ತು ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಗಳು ಹಿಂದಿ ಮತ್ತು ಇಂಗ್ಲೀಷ್. ಮತ್ತು ಭಾರತದ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಮುಂಬೈ. ಆಮೇಲೆ ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ಲಾಸ್ಟ್ ಒನ್ನು ಭಾರತದ ಅಂತಾರಾಷ್ಟ್ರೀಯ ದೂರವಾಣಿ ಕೋಡ್ 91. ನೀವು ಫಸ್ಟು ಯಾವುದಾದ್ರು ಈಗ ಬೇರೆ ಸ್ಟೇಟ್ಗೆ ಬೆಂಗಳೂರಿಗೆ ಫೋನ್ ಮಾಡ್ಬೇಕಾದ್ರೆ 91 ಹಚ್ಚಿ ಅದ್ರ ಮುಂದೆ ಅವ್ರ ನಂಬರ್ ಹೊಡೆದು ಡಯಲ್ ಮಾಡಬೇಕು. ಆಮೇಲೆ ಬೇರೆ ಸ್ಟೇಟಿಗೆ ಕಾಲ್ ಮಾಡ್ಬೇಕಾದ್ರೂ ನೀವು 91 ಹಚ್ಚಿ ಕಾಲ್ ಮಾಡಬೇಕು. ಈ ವಿಡಿಯೋದಲ್ಲಿ ನೀವು ನಮ್ಮ ಭಾರತದ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಕಲ್ತಿರಲ್ವ. ನಿಮಗೆ ಕರ್ನಾಟಕದ ಬಗ್ಗೆ ಜನರಲ್ ನಾಲೆಡ್ಜ್ ಬೇಕಂದರೆ ಈ ವಿಡಿಯೋಕ್ಕೆ ಟ್ಯಾಗ್ ಮಾಡಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೊಂದು ಬೆಲ್ ಐಕನ್ ಕಾಣುತ್ತೆ, ಬೆಲ್ ಐಕನ್ ಮರೆಯೋದೆಲ್ಲ ಪ್ರೆಸ್ ಮಾಡಿ. ಏಕೆಂದರೆ
ನಾವು ಮಾಡೋ ನೆಕ್ಸ್ಟ್ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಥ್ಯಾಂಕ್ ಯು.